ಮ್ಯಾಜಿಕ್ ಮಾಡ್ತೀರಿ ಮಾಡ್ರಿ, ನಾನು ಮಾಡ್ತೀನಿ. ಏನೋ ನೀನು ಮ್ಯಾಜಿಕ್ ಮಾಡ್ತೀಯಾ? ನಾನು ಮಾಡ್ದಂಗೆ ಮಾಡ್ತೀಯಾ? ಈ ಪೇಪರ್ ತಗೋ. ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಕಲರ್ ಪೇಪರ್ ಒಳಗಡೆ ಗೋಡನ್ ಐತೆ. ಅಂಕಲ್ ನೀವು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮ್ಯಾಜಿಕ್ ಮಾಡಿದ್ರಿ. ನಿಮ್ಗೋಸ್ಕರ ಅಂತ ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ. ಓಪನ್ ಮಾಡಿ ಅಂಕಲ್, ಇದರಲ್ಲಿ ನಿಮ್ಗೋಸ್ಕರ ದೊಡ್ಡ ಸರ್ಪ್ರೈಸ್ ಕಾದಿದೆ. ಹೌದೇನು? ನಾನು ನಿನ್ಗೊಂದು ಗಿಫ್ಟ್ ಕೊಡ್ತೀನಿ. ಬಾಕ್ಸ್ ಅಲ್ಲ, ಬಾಕ್ಸ್ ಒಳಕ್ಕೆ ನಿನ್ನೆ ಹಾಕ್ಬಿಡ್ತೀನಿ. ನನ್ನ ಮಗ ಸತ್ತ. ಹೌದು, ಆ ಮಿಡಿ ನಗರ ಕಡಿದ್ಮೇಲೆ ಯಾವ ನನ್ನ ಮಗ ಬದುಕಕ್ಕೆ ಸಾಧ್ಯ? ಏನಾಯ್ತು? ಯಾಕಂಗ್ ಗಿರ್ಸ್ಕೊತಿದ್ಯಾ? ನಾನೇ ಜಗನ್. ನಿಮ್ಮಿಬ್ಬರನ್ನ ಕಿಡ್ನಾಪ್ ಮಾಡಬೇಕು, ಈ CID ಆಫೀಸರ್ನ ಸಾಯಿಸ್ಬೇಕು ಅಂತ ಬಂದೆ. ಆಗ್ಬಿಟ್ಟೆ ಈಗ ನಿಮ್ಮಿಬ್ರನ್ನ ಜೊತೆಲಿ ಕರ್ಕೊಂಡೋಗಿ ಇನ್ನೊಂದು ಆಗ್ಬಿಟ್ಟು ಕೊಂದ್ರೆ ಮುಗಿಯುತ್ತೆ ನಿಮ್ ಕತೆ. ನಡೀರಿ ನಮ್ ಜೊತೆ. ಅವ್ರು ನಡೆಯೋದಲ್ಲ, ನೀನ್ ನಡಿ ನಮ್ ಜೊತೆ. ಏರೋಪ್ಲೇನ್ ಹತ್ತಿಸ್ತೀವಿ. ಏಯ್ ಕಟ್ಟ ಹಾಕ, ಕೊಳಕನ್ನಿಲ್ಲಿ. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಅಂಕಲ್ ಇಷ್ಟೊಂದು ಮ್ಯಾಜಿಕ್ ಮಾಮ ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಿದ್ರು, ಇವಾಗ ಇದ್ದಕ್ಕಿದ್ದಾಗೆ ಹಾಕೊಂಡು ಸತ್ತೋಗ್ಬಿಟ್ರು. ಡೋಂಟ್ ವರಿ, ಅವ್ರಿಗೇನು ಆಗಿಲ್ಲ. ಅವ್ರು ನಮ್ಮ ಆಫೀಸರ್. ನೋಡಿ, ನಾನು ಸಲ್ಯೂಟ್ ಹೊಡೆದಿದ ತಕ್ಷಣ ಏನಾಗುತ್ತೆ ಅಂತ. ಸಲ್ಯೂಟ್ ಸರ್. ಥ್ಯಾಂಕ್ ಯು, ಒಳ್ಳೆ ಸಮಯಕ್ಕೆ ಬಂದೆ. ಸರ್ ನಿಮ್ಗೇನು ಆಗಿರ್ಲಿಲ್ವಾ? ಈ ಜಗನ್ನ ಬಾಕ್ಸ್ನ ಈ ಹುಡುಗಿ ಕೈ ಕೊಟ್ಟಿದ್ದನ್ನ ನಾನು CCTVನಲ್ಲಿ ನೋಡಿದೆ. ಅದ್ರೊಳಗೆ ಹಾವಿದೆ ಅಂತ ಕೂಡ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೋಸ್ಕರನೇ ಬಾಕ್ಸ್ ಓಪನ್ ಮಾಡುವಾಗ ಹಾವು ಕಟ್ಟು ಅನ್ನಾಗೆ ಆಕ್ಟ್ ಮಾಡಿ ಕೆಳಕ್ಕೆ ಬಿದ್ದೆ. ಈತ ಮಹಾನ್ ಖುಷಿಯಿಂದ ಒಳಗೆ ಓಡ್ ಬಂದ. ನಮ್ಮ ಸಾಹೇಬ್ರು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಆಲ್ರೆಡಿ ನಾವಿಲ್ಲಿ ಬಂದಿದ್ವಿ. ಇವ್ ನಮ್ಮ ಕೈಲಿ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಲಾಕಪ್ ಅಲ್ಲಿ ರುಬ್ತೀವಿ, ಜೈಲಲ್ಲಿ ರಾಗಿ ರುಬ್ಬಿಸ್ತೀವಿ. ಅಣ್ಣಯ್ಯ ಈ ಸಲ ಡಾನ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡಬೇಡಿ. ಖಂಡಿತ ಬಿಡಲ್ಲಮ್ಮ. ಅಣ್ಣಯ್ಯ ಅವ್ರನ್ನ ಹಿಡಿದುಕೊಟ್ಟಿದ್ದಕ್ಕೆ ನಿಮಗೆ ಬಹುಮಾನ ಬರುತ್ತಲ್ವಾ? ಖಂಡಿತ 50 ಲಕ್ಷ ರೂಪಾಯಿ ಬಹುಮಾನ ಬಂದೇ ಬರುತ್ತೆ. ಆದ್ರೆ ನಿಮ್ಗಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ.